ಅಲ್ಲ, ಎಷ್ಟು ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ನಮ್ಮ ಪಾಡಿಗೆ ನಾನು ಹೋಗ್ಬಿಟ್ಟು ಸಾವುಕಾರ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ ಆರಾಮಾಗಿ. ಆ ಇವರು ಈ ಸಾವುಕಾರ ಬಾ ಮೈದಾನು ನೀವು ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಬಂದು ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರಲ್ಲ. ಹಿಂಗೆ ಮಾಡಿದ್ ಸರಿನಾ? ಆ ಯಾಕ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಈಗ ನನ್ನ ಮೇಲೆ ಅನುಮಾನ ಬರ್ದಲ್ಲೇ ಇದ್ರೂ ಈಗ ತೆಂಗಿನಕಾಯಿ ಎಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗ್ದಾಕ್ತಿದ್ದವ್ ನಾನೇನೇನು ಗುಡ್ಡಿಗೆ ಮಾಡ್ತಿದ್ದವನು. ತೆಂಗಿನಕಾಯಿ ಎಲ್ಲ ನಾನು ಒಂದು 400-500 ತೆಂಗಿನಕಾಯಿ ಎಲ್ಲ ಸಾಲ್ಟೇಜ್ ಬಂದಿದ್ದಾವಂದ್ರೆ ನನ್ನ ಮೇಲೆ ತಾನೇ ಅವ್ರಿಗೆ ಅನುಮಾನ ಬರೋದು. ಆದ್ರೂ ಮನ್ಸಲ್ಲಿ ಒಂದ್ ಕಡೆ ಕಾಡ್ತಾನೆ ಇರುತ್ತಲ್ವ. ನಾನು ನೋಡಿದ್ರೆ ಸುಮ್ಕೆ ಇವ್ರ ಮೇಲೆ ಯಾಕೆ ಹೇಳಕ್ ಹೋಗೋಣ, ಸಾವುಕಾರ ಬಾಮೈದನ್ ಮೇಲೆ ನನ್ಗೆ ಯಾಕಪ್ಪ ಬೇಕು ಅಂತ ನಾನು ಸುಮ್ಕಾಗಿದ್ದೀನಿ. ಈಗ ಮನ್ಸಿಗೆನೆ ಹಂಗೆ ಕಾಡ್ತೈತೆ. ಇವ್ನು ದಿಲೀಪನ ಮುಂದೆ ಹೇಳ್ಬಿಡೋಣ ಅತ್ಲಾಗ ಹೋಗ್ಬಿಟ್ಟು. ದಿಲೀಪನ ಮುಂದೆನೋ ಇಲ್ಲ ಸಾವುಕಾರ ಮುಂದೆ ನೆಮ್ತಾರ ನನ್ನ ಮಾತು? ಅದೇ ಗೊತ್ತಾಗ್ತಿಲ್ಲಪ್ಪ. ನೆಂಬ್ಲಿ ಬಿಟ್ರೆ ಬಿಡ್ಲಿ, ನಮ್ಗೇನಾಗ್ಬೇಕಾಯ್ತೆ? ಇರೋದು ಸತ್ಯಾರ ಹೇಳ್ಬಿಡ್ಬೇಕು. ನಾಳೆ ತಿರ್ಗಾ ನಾನು ಯಾವತ್ತಾರು ತೋಟ ತಾವು ಹಿಂಗೆ ಹೋದ್ರೆ ನನ್ನ ಮೇಲೆ ಏನಾದ್ರು ಹಾಕ್ಬಿಟ್ರೆ ಏನು ಮಾಡೋಣ ಮತ್ತೆ? ಸುಮ್ಮನೆ ನಾನು ಕೆಟ್ಟವನಾಗ್ಬೇಕಾಗುತ್ತೆ. ಇರೋದನ್ನ ಹೇಳ್ಬಿಡ್ತೀನಿ, ಯಾರಿಗೆ ಕಟ್ಕೊಂಡು ನನಗೇನಾಗ್ಬೇಕಾಯ್ತೆ? ನಾನು ಯಾರಿಗೂ ಏನು ಎದ್ರಲ್ಲ. ಅಗಳ ಅಲ್ಲಿ ಬರ್ತಿರೋನು ನಮ್ಮ ದಿಲೀಪನೇ ಅಲ್ವಾ? ಬರ್ಲಿ ಬರ್ಲಿ ಬರ್ಲಿ, ಒಳ್ಳೆ ಟೈಮಿಗೆ ಬರ್ತಿದ್ದಾನೆ. ನನಗೂ ಯಾಕ ಮನ್ಸಿಗೇನೆ ಸಮಾಧಾನ ಆಗ್ತಿಲ್ಲ, ಹಂಗೆ ಕಾಡ್ತೈತೆ. ಊಟ ಮಾಡಕ್ ಹೋದ್ರು ನಾನು ಹೇಳಿಲ್ವಲ್ಲ, ಸತ್ಯ ಗೊತ್ತಿದ್ರು ಹೇಳಿಲ್ವಲ್ಲ ಅನ್ನಿಸ್ತೈತೆ. ಈ ಕಡೆ ನಿದ್ದೆ ಮಾಡಕ್ ಹೋದ್ರು ಸಮಾಧಾನ ಆಗ್ತಿಲ್ಲ ಅತ್ಲಾಗಿ. ಏನ್ ಮಾಡೋದಕ್ಕೂ ಸಮಾಧಾನನೇ ಆಗ್ತಿಲ್ಲ. ನನಗಂತೂ ಹೇಳ್ಬಿಡ್ಬೇಕು ಮೊದ್ಲು. ಏನಾದ್ರೂ ಆಗ್ಬಿಡ್ಲಿ. ಅಗಳ ಇದ್ಯಾಕೆ ಜಗಣಯ್ಯ? ಏನ್ ಸಮಾಚಾರ? ಏನು ಇಷ್ಟೊಂದು ಆರಾಮಾಗಿ ಓಡಾಡ್ತಿದ್ಯಲ್ಲ? ಅದ್ಯಾಕೆ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ ಇವತ್ತು? ಅಲ್ಲ, ನಿನ್ನೆ ಅರ್ಧಂಬರ್ಧ ಮಾಡ್ಬಿಟ್ಟು ಹಿಂಗೆ ಬಂದ್ಬಿಟ್ಟಿದ್ಯಲ್ಲ ಜಗಣ, ಯಾಕೆ ಏನಾಯ್ತು? ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ ಇವತ್ತು? ಏನ್ ಸಮಸ್ಯೆ? ಯಾಕೆ ಹುಷಾರಿಲ್ವೇನಣ್ಣ? ಇಲ್ಲ ಕಡ್ಲ ಪಾಪ, ಆರಾಮಾಗಿ ಇದ್ದೀನಿ ಕಡ್ಲ ಪಾಪ ನಾನು. ನನ್ಗೇನಾಗೈತೆ? ಭಾಳ ಚೆನ್ನಾಗಿ ಇದ್ದೀನಿ, ಆರಾಮಾಗಿದ್ದೀನಿ ಕಡ್ ಮಗ. ಇನ್ನೇನು ಸಮಾಚಾರ? ಎಲ್ಲೋಗ್ತಿದ್ಯಾ ನೀನು? ಇನ್ನೇನಣ್ಣ ಎಲ್ಲೋಗಣ ನಾನು? ಮಾತೆತ್ತೆರೆ ಇನ್ನೇನು ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೊಂಡು ಇದ್ ಮಾಡ್ಬೇಕಲ್ವೇನಣ್ಣ, ಅದಕ್ಕೆ ತೋಟ ತಾವು ಹೋಗ್ತಿದ್ದೆ. ಮತ್ತಿನ್ನೇನು ಜಗಣ ಸಮಾಚಾರ? ಹಂಗಾರೆ ನಾಳೆಯಿಂದ ಬರ್ತೀಯ ಕೆಲ್ಸಕ್ಕೆ? ಏನಪ್ಪ, ನನ್ಗೆ ಯಾಕ ಬರೋದಕ್ಕೆ ಮನ್ಸಿಲ್ಲ ಕಳ್ಳ ಪಾಪ. ದಿಲೀಪ, ಏನ್ ಮಾಡ್ತೀಯಪ್ಪ? ನಿನ್ನೆ ಬೇರೆ ನಿಮ್ ತೋಟದಲ್ಲಿ ಕಾಯಿ ಬೇರೆ ಎತ್ಕೊಂಡು ಹೋಗ್ಬಿಟ್ರಲ್ಲ, ಹಂಗಾಗಿ ಯಜಮಾನ್ರು ಬೇರೆ ಬಂದ್ಬಿಟ್ಟು ಅದು ಯಾರಿದ್ರು ಪತ್ತೆ ಹಚ್ಲೇಬೇಕು ಅಂತ ಬೇರೆ ಹೇಳ್ಬಿಟ್ರು. ಹಂಗಾಗಿ ನನಗೆ ಮನ್ಸಿಗೆ ಒಂಥರ ಆಗ್ತೈತ್ ಕಳ್ಳ ಪಾಪ, ಬರೋದಕ್ಕೇನೆ ಬೇಜಾರು ಮಾಡ್ಕೊಬೇಡ ಕಣ. ಬೇರೆ ಯಾರು ಬಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸ್ಬಿಡಪ್ಪ ಅತ್ಲಾಗಿ. ನನ್ಗೆ ಯಾಕ ಬಂದಲ್ಲಿ ಕಾಲಿಡೋದಕ್ಕೆ ಮನ್ಸಿಲ್ಲ ಕಳ್ಳೆ ದಿಲೀಪ. ಇದ್ಯಾಕೆ ಜಗಣ ಹಿಂಗೆ ಹೇಳ್ತಿದ್ಯಾ? ಸುಮ್ಕಿರಣವು ಬಾರಣ ಕೆಲ್ಸಕ್ಕೆ. ಅಲ್ಲ ಕಣ, ಅಲ್ಲ ನಾನು ನೆನ್ನೆ ನಿನಗೆ ಹೇಳ್ಬಿಟ್ಟಿದೀನಿ, ನಾನು ಚಿಕ್ಕವನಿಂದನೂ ಇದ್ನಲ್ಲ, ಅವಾಗ್ಲಿಂದಾನು ನೀನು ನಮ್ಮ ತೋಟಕ್ಕೆ ಕೆಲಸ ಮಾಡಕ್ ಬರ್ತಿರೋ ನೀನು. ಅಲ್ಲ, ನಿನ್ ಮೇಲೆ ಅಷ್ಟೊಂದು ಅನುಮಾನ ಇದ್ದಿದ್ರೆ ನಾನು ನೆನ್ನೆ ನಿನಗೆ ಡೈರೆಕ್ಟ್ ಆಗೇನೆ ನಾನು ನೀನೇನ್ ಜಗಣ ಎತ್ಕೊಂಡು ಹೋಗಿರೋದಂತ ಕೇಳೇ ಬಿಡ್ತಿದ್ದೆ ಕಣ. ಅಲ್ಲ, ನಾನು ಬರೀ ನಮ್ದು ತೋಟದಲ್ಲಿ ತೆಂಗಿನಕಾಯಿ ಮಾತ್ರ ಅಲ್ಲ ಕಡಿಮೆ ಆಗ್ತಿರೋದು, ಕಾಣೆ ಆಗ್ತಿರೋದು. ಅಯ್ಯೋ, ಒಂದೊಂದೆರಡು ತರದಲ್ಲ ಕೊಬ್ಬರಿ ಕಳ್ತನ ಆಗ್ತೈತೆ. ಎಳ್ನೀರೆಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ, ಮಾವಿನಕಾಯಿ ಇಲ್ಲ. ಎಲ್ಲದ ಕೋಳಿ ಮೊಟ್ಟೆಗಳು, ನಾಟಿ ಕೋಳಿ ಮೊಟ್ಟೆ ಖಾಲಿ ಆಗ್ತಾ ಬಂದೈತೆ. ಎಲ್ಲ ಕರೆಕ್ಟಾಗಿ ಲೆಕ್ಕನೇ ಸಿಕ್ತಿಲ್ಲ. ಹಂಗಾಗಿ ಎಲ್ಲಾರ ಮೇಲೂ ಸ್ವಲ್ಪ ಕೆಲವು ಜನಗಳ ಮೇಲೆ ನನಗೆ ಅನುಮಾನ ಐತೆ ಅಣ್ಣ. ಅಷ್ಟು ಬಿಟ್ರೆ ಪಾಪ ನಿನ್ ಮೇಲೆ ಇಲ್ಲ ಕಣ ಜಗಣ. ನೀನು ಮನ್ಸಿಗೆ ಏನೇನೋ ತಿಳ್ಕೊಂಬಿಟ್ಟು ನೀನು ಕೆಲ್ಸಕ್ಕೆ ಬರ್ದಂಗೆ ಉಳ್ಕೋಬೇಡ ಕಣ್ ಜಗಣವ್. ಬಾರಣ ಹೋಗಣವ್. ಬಾ ಹೋಗಣ. ಹಿಂಗೆ ಬರ್ತಿದ್ಯಲ್ಲ, ತಿಂಡಿ ತಿಂದ? ಏನಪ್ಪ ಮಾಡೋದು? ಈ ಕಡೆ ಹೇಳಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ. ನನ್ ಕಣ್ ಮುಂದೆನೆ ಮೋಸ ನಡೆದೈತೆ. ಇದಕ್ಕೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಪಾಪ ಇವನಿಗೆ ದಿಲೀಪ ನೋಡಿದ್ರೆ ನನ್ನ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಹೇಳ್ಬಿಡ್ಲಾ ಅತ್ಲಾಗಿ? ಆಗದಾಗ್ಬಿಡ್ಲಿ ಅತ್ಲಾಗಿ. ಏನ್ ಮಾಡೋದು ಏನು ಒಂದೂ ಗೊತ್ತಾಗ್ತಿಲ್ವಲ್ಲ, ತಲೆ ಕೆಟ್ಟೋಗಂಗ ಆಗ್ತೈತಲ್ಲ ನನಗೆ. ಜಗಣ ಜಗಣ ಇದ್ಯಾಕೆ? ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಲ್ಲ, ಯಾಕಣ? ಏನ್ ಜಗಣ, ನಿನ್ ಮನ್ಸಲ್ಲಿ ಏನೋ ಐತೆ, ನೀನ್ ಹೇಳ್ತಿಲ್ಲ ನನಗೆ, ಹೇಳ್ಕಣ್ತಿಲ್ಲ. ಜಗಣ ಯಾಕೆ ಹೇಳು, ಏನಾಯ್ತಂತ ಬಾಯ್ ಬಿಟ್ಟು ಹೇಳೋಣ. ಏನಂತ ಹೇಳನ್ ಮಗ? ಯಾರಿಗ್ ನಂಬೋದು, ಯಾರಿಗ್ ಬಿಡೋದು ಈ ಕಾಲದಲ್ಲಿ? ಹೋಗತ್ಲಾಗಿ ತಲೆ ಕೆಟ್ಟೋಗಂಗ ಆಗುತ್ ಕಳ್ಳ ಅತ್ಲಾಗಿ. ಕಣ್ಣಿಂದ ನೋಡಿ ಸತ್ಯ ನನ್ಗೆ ಬಾಯ್ ಬಿಟ್ಟು ಹೇಳಕ್ ಆಗ್ತಿಲ್ ಕಣ ಮಗ. ಏನ್ ಮಾಡ್ತೀಯ? ಹೇಳ್ಕಣಕ್ಕೂ ಆಗಲ್ಲ, ಬಿಡಕ್ ಆಗ್ದಲ್ಲ ಅತ್ಲಾಗಿ. ಇವತ್ತು ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ ಕಣ ಮಗ ಅತ್ಲಾಗಿ, ಬೇಜಾರಾಗ್ಬಿಟ್ಟು. ಸತ್ಯನಾ? ಇದೇನ್ ಜಗಣ, ಏನೋ ಸತ್ಯ ಏನೇನೋ ಹೇಳ್ತಿದ್ಯಾ ನೀನು? ಏನ್ ಸತ್ಯ ಹೇಳೋಣ? ಅಲ್ಲ ಕಣಣ, ಹಿಂದೆ ಮುಂದೆ ನೀನು ಮಾತಾಡ್ಬೇಡ. ಏನಾಯ್ತ ಡೈರೆಕ್ಟ್ ಆಗಿ ಹೇಳ್ ಜಗಣ, ನನ್ಗೇನು ಬೇಜಾರಿಲ್ಲ. ನೀನ್ ಏನ್ ಮಾತಾಡೋದು ಹೇಳ್ ಜಗಣ, ಬಾಯ್ ಬಿಟ್ಟು ಹೇಳು, ಅದೇನಂತ ಸತ್ಯ ಹೇಳು. ಅಲ್ಲ ಕಣಪ್ಪ ದಿಲೀಪ, ಒಂದ್ ಮಾತು ಹೇಳೋಣ. ನಾನು ಹೇಳೋದು ಹೇಳ್ಬಿಡ್ತೀನಿ ಕಣಪ್ಪ. ಈಗ ನಿಮ್ಮಲ್ಲೇ ಅಣ್ಣ ತಮ್ಮಂದ್ರುಗಳಲ್ಲಿ
ಆ ನೆಂಟ್ರುಗಳಲ್ಲಿ ನಿಮ್ದೇ ಸಂಬಂಧ ಹಾಳಾಗಿ ಹೋಗ್ಬಿಡೋದು ಕಣೋ. ಅದೊಂದು ದೊಡ್ಡ ಮನ್ಸು ಮಾಡ್ಕೊಂಡು ಸುಮ್ಕ ಆಗ್ಬಿಟ್ಟಿದ್ದೀನಿ ಅತ್ಲಾಗಿ. ಯಾಕೆ ಬೇಕು ಅತ್ಲಾಗಿ, ಹೋಗ್ಲಿ ಅತ್ಲಾಗಿ ಅಂತ. ಆದ್ರೂ ಮನ್ಸಿಗೇನೆ ಸಮಾಧಾನ ಆಗ್ತಿಲ್ಲ ಕಣ ದಿಲೀಪ. ಹ್ಞೂ ಈಗ ಜಗಣ, ನೀನೀಗ ಅರ್ಧಂಬರ್ಧ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ರೆ ನನ್ಗೂನು ಮನ್ಸಿಗೆ ಹಂಗೆ ಕಾಡ್ತಾನೆ ಇರುತ್ತೆ, ಸಮಾಧಾನನೇ ಇರಲ್ಲ. ಹ್ಞೂ ನಿನ್ಗೆ ಗೊತ್ತಾಯ್ತಲ್ಲ. ಹೇಳ್ ಜಗಣ, ಏನಾಯ್ತಂತ ಹೇಳ್, ಬಾಯ್ ಬಿಟ್ಟು ಹೇಳು, ಏನ್ ಸತ್ಯ ಅಂತ ಹೇಳ್ ಜಗಣ. ಆಯ್ತು ಹೇಳು, ಏನು ನನ್ಗೇನ್ ಬೇಜಾರೇನಿಲ್ಲ. ಏನಿದ್ರು ನಾನು ಒಪ್ಕೊಂತೀನಿ ಕಣ. ನಿನ್ ಮಾತಿನ ಮೇಲೆ ನನಗೆ ಗೌರವ ಐತೆ, ಬೆಲೆ ಐತೆ, ನಂಬಿಕೆ ಐತೆ. ಇದಕ್ಕಿಂತ ನಿನ್ಗೆ ಇನ್ನು ಜಾಸ್ತಿ ನಾನು ಹೇಳಕ್ಕಾಗಲ್ಲ ಕಣ. ಹ್ಞೂ ನಿನ್ಗೆ ಇಷ್ಟ ಆದ್ರೆ ನನ್ಗೆ ಒಳ್ಳೇದು ಆಗ್ಲಿ ಅಂತ ಇದ್ರೆ ಹೇಳು, ಇಲ್ಲ ಅಂದ್ರೆ ನಿನಗೆ ಸುಮ್ಮನೆ ಹಿಂಸೆ ಆಗುತ್ತಂತ ಇದ್ರೆ ಬೇಡ ಕಣ, ಏನು ಹೇಳಬೇಡ ಬಿಡು, ಬೇಕಾದ್ರೆ ಏನ್ ತೊಂದ್ರೆ ಏನಿಲ್ಲ. ಅಲ್ಲ ಕಣ್ಜಗಡ, ನಾನು ಚಿಕ್ಕವನಿದ್ನಲ್ಲ ಅವಾಗ್ಲಿ ನಾನು ನಿಮ್ಗೆ ನೋಡ್ತಿರೋದು ನಾನು. ಹ್ಞೂ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಿನ್ಕೊಂಡಿರೋದು ಇವತ್ತೇ ನೋಡ್ತಿರೋದು. ಹ್ಞೂ ಸರಿ ಕಣಣ್ಣ, ಆಯ್ತು. ನಿನ್ಗೆ ಯಾಕೆ ಹೇಳೋದಕ್ಕೆ ಮನ್ಸಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ, ಬರ್ತೀನಿ ಕಣಣ್ಣ, ಆಯ್ತು. ಹ್ಞೂ ಹೋ ಪಾಪ, ನಮ್ಮ ದಿಲೀಪ ನನ್ನ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ನಂಬಿಕೆನ ನಾನು ಮೋಸ ಮಾಡಂಗೆ ಆಗ್ತಿಲ್ವಲ್ಲ. ಹೇಳ್ಬಿಟ್ಟ ಆತಗೆ. ಪಾಪಲೇ ದಿಲೀಪ, ತಡಿಯೋ, ನಾನು ಬರ್ತೀನಿ ಕಣ್, ತಡಿಯೋ ಕೆಲ್ಸಕ್ಕೆ ಇವತ್ತು. ಅದೇ ಆಗ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯೋ. ಅಣ್ಣ ಹೇಳೋಣ ಫಸ್ಟು ನೀನು. ನೀನು ಏನಾದ್ರೂ ನೀ ಇರ್ಲಿ, ಸತ್ಯ ಹೇಳು ಏನಂತ. ನಿನ್ ಮನ್ಸಿಗೆ ಸಿಕ್ಕಾಬಟ್ಟೆ ಕಾಡ್ತೈತೆ, ನೀನು ಬಾಯ್ ಬಿಟ್ಟು ಹೇಳ್ತಿಲ್ಲ, ಏನಿಲ್ಲ, ಹೇಳೋಣ. ಏನು ಯಾತು ಇಲ್ಲ ಕಳ್ಳ ಪಾಪ. ಅದೇ ಕಣ, ನಿನ್ನೆ ನಾನು ಕಾಯಿಗಳೆಲ್ಲಾನು ಅದೇ ತುಂಬಿ ತುಂಬಿ ಒಂದ್ ಕಡೆ ಗುಡ್ಡೆಗೆ ಹಾಕಿದ್ನ, ತೆಂಗಿನಕಾಯಿಗಳು ಎಲ್ಲ ನಿಮ್ ತೋಟದ ಮಂತವ ಹಾಕ್ತಿದ್ದೆ. ಆಮೇಕಿಂದ ಇವರು ನಿಮ್ಮ ಮಾವ ಇದಾರಲ್ಲಪ್ಪ, ಹ್ಞೂ ನಿಂಗಣ್ಣ, ನಿಮ್ಮ ಮಾವನೂ ನಮ್ಮ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಏನು ನನಗೆ ಹಿಂಸೆ. ಹೋಗು ತಿಂಡಿ ತಿನ್ನು ಹೋಗು, ತಿಂಡಿ ತಿನ್ನು ಹೋಗು, ತಿಂಡಿ ತಿನ್ನು ಹೋಗು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಹೋಗು ನೀನು ಮಂತ ಹೋಗ್ಬಾ, ತಿಂಡಿ ತಿನ್ಕೊಂಬ ಹೋಗು ಅಂತ. ನಾನು ಇಲ್ಲ ಕಣ್, ತಡಿಯಪ್ಪ, ಆ ನಮ್ಮ ದಿಲೀಪನು ಸಾವುಕಾರ ಬರ್ಲಿ, ಕೆಲಸ ಏನೇನು ಮುಗಿಸೇ ಹೋಗ್ತೀನಿ, ಏನು ಅಂತ ಅರ್ಜೆಂಟ್ ಏನಿಲ್ಲ ಅಂತ ಹೇಳಿದ್ರು. ಆಮೇಕಿಂದ ಇಲ್ಲ ಕಣ, ತಿಂಡಿ ತಗೊಂಬಂದಿಲ್ಲ ನಾವು, ಹೋಟ್ಲು ರಜೆ ಹಾಕಿದಾರೆ ಇವತ್ತು, ಹೋಗು ನೀನು ತಿಂಡಿ ತಿನ್ಕೊಂಬ ಮೊದಲು ಅಂತ ಹಿಂಸೆ ಮಾಡಿಬಿಟ್ಟು ಕಳಿಸ್ಬಿಟ್ರು. ನನಗಾದ್ರೂ ಅಲ್ಲೇನೇನೆ ಅನುಮಾನ ಅವ್ರಿಬ್ರು ನನಗೆ ಕಳಿಸಿದ್ದಕ್ಕೆ. ಹ್ಞೂ ಇದೇನು ಯಾವತ್ತು ಇಲ್ದೇರೋನು ನಿಮ್ಮ ಮಾವ ಇದಾರೆ ನೋಡು, ಯಾವತ್ತು ಇಲ್ದೇರೋನು ಇಷ್ಟೊಂದು ಪ್ರೀತಿ ತೋರಿಸ್ತಿದಾರಲ್ಲ ನನ್ನ ಮೇಲೆ, ತಿಂಡಿ ತಿನ್ನು ಊಟ ಮಾಡುವಂತ. ಒಂದ್ ದಿವಸನು ಏನು ಮಾಡ್ತಿದ್ಯಾ ಅಂತ ಕೇಳಿದ್ ಮನುಷ್ಯನೇ ಅಲ್ಲ ಅವನು, ಕೆಲಸ ಮಾಡ್ತಿದ್ರು. ಇವತ್ತು ಇದು ಯಾಕೆ ಹಿಂಗೆ ಕಳಿಸ್ತಿದ್ದಾನಲ್ಲ ಅಂತ ಮನ್ಸಿಗೆ ಒಂದ್ ಕಡೆ ಕಾಡ್ತಿತ್ತು. ಆದ್ರೂ ಇರ್ಲಿ ಅತ್ಲಾಗೆ ನಮ್ಮ ದಿಲೀಪನು ಸಾವುಕಾರರು ಹೇಳಿರ್ಬೇಕು ತಿಂಡಿ ಕೊಡ್ಬಾ ಅಂತ, ಅದಕ್ಕೆ ಹಿಂಗೆ ಅರ್ಜೆಂಟ್ ಮಾಡ್ತಿರ್ಬೇಕು ಅನ್ಕೊಂಡು ನನ್ನ ಪಾಡಿಗೆ ನಾನು ಓದೆ ಕಣ್ಮಗ. ತಿಂಡಿ ತಿನ್ಕೊಂಡ್ ಬರೋಣ ಅಂತ. ಆಮೇಕಿಂದ ತಿಂಡಿ ತಿಂದು ಇಲ್ಲ ಕಣು, ತಿರ್ಗಾ ನಾನು ಅಲ್ಲಿ ನಾನು ಟವಲ್ಲು ಬಟ್ಟೆಗಳೆಲ್ಲ ಅಲ್ಲೇ ಇಟ್ಟಿದ್ದೆ ಕಳ್ಳ. ಹೋಗ್ಬಿಟ್ಟು ಒಂದ್ರಿಟ್ಟು ಬೆವರು ಒರೆಸ್ಕೊಳ್ಳೋಣ ಅಂತ ಟವಲ್ ಎತ್ಕೊಂಬರೋಣ ಅಂತ ಹೋಗ್ತೀನಿ. ನೋಡ್ದೆಲ್ಲ ಮಗ ಎಂತ ಕೆಲಸ ಮಾಡಿದಾರಂತೀಯ. ಅದನ್ನು ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ ಕಳ್ಳೆ ನನಗೆ. ನಿಮ್ಮ ಮಾವನು ಲೆಕ್ಕಾಚಾರಿ ಇಬ್ರು ಏನು ಗೋಣಿ ಚೀಲದಲ್ಲಿ ಎಲ್ಲ ತೆಂಗಿನಕಾಯಿಗಳು ಎತ್ಕೊಂಡು ಒಂದ್ ಕಡೆಯಿಂದ ಹೋಗಿ ಎಲ್ಲ ರೋಜದ ಮೇಣಲ್ಲಿ ಹೋಗ್ಬಿಟ್ಟು ಒಂದ್ ಕಡೆ ಆ ಬೇಲಿ ಐತೆ ನೋಡು, ನಿಮ್ದು ಇದ್ರದ್ದು ತೋಟದ್ದು ಬೇಲಿ, ಆ ಬೇಲಿ ಪಕ್ಕದಲ್ಲಿ ಹೋಗ್ಬಿಟ್ಟು ಒಂದ 7-8 ಚೀಲ ಎಲ್ಲ ತುಂಬಿ 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 ಅಲ್ಲಿ ತೆಂಗಿನ ಸಸಿ ಗರಿಗಳೆಲ್ಲ ಇಟ್ಬಿಟ್ಟು ಬಚ್ಚಿಗಿಟ್ಟು ಬಂದ್ಬಿಟ್ರು ಕಳ್ಳ, ತೆಂಗಿನಕಾಯಿನ ಎತ್ಕೊಂಡು ಹೋಗ್ಬಿಟ್ಟು. ನಾನು ಕಣ್ಣಾರೆ ನೋಡಿದ ದೃಶ್ಯ ಕಣೋ, ಸುಳ್ಳು ಯಾಕೆ ಕೇಳಕ್ ಹೋಗೋಣ ನಿನಗೆ. ಏನ್ ಜಗಣ ಹಿಂಗೆ ಹೇಳ್ತಿದ್ಯಾ ನೀನು? ನೀನು ಹೇಳ್ತಿರೋ ಸತ್ಯ ಏನಣ್ಣ, ನಿಜ ಏನಣ್ಣ? ನನಗೂ ನಮ್ಮ ಲೆಕ್ಕಾಚಾರಿ ಮೇಲೆ ಬಲು ಅನುಮಾನ ಇತ್ತು ಇಷ್ಟ ದಿವಸದಿಂದ. ನಾನು ಇದೇನಿದು ಹಿಂಗೆಲ್ಲ ಅನುಮಾನ ತಿಳ್ಕೊಂಡ್ಬಿಟ್ರೆ ಯಾರು ಏನಂತಾರೆ ಅಂತ ನಾನು ಸುಮ್ಕಾಗಿದ್ದೆ. ಮನ್ಸಲ್ಲಿ ಹಂಗೆ ಕಾಡ್ತಿತ್ತು ನನಗೆ. ಇವೆಲ್ಲ ಮಾಡಿದಾರನ್ನು, ಇಂಥ ಕೆಲಸ ಎಲ್ಲ ಮಾಡಿದಾರನ್ನು. ಅಲ್ಲ ನಮ್ಮ ಮಾವನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರ, ಇವ್ ಲೆಕ್ಕಾಚಾರಿ ಜೊತೆ. ನಮ್ಮ ಅಪ್ಪಂಗೆ ಯಾಮಾರಿಸಿ ನಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಮನೆ ಹತ್ರ ಚೆನ್ನಾಗಿ ಮಾತಾಡ್ಸೋದು. ಹಿಂಗೆ ಹಿಂದ್ಗಡೆಯಿಂದ ನೀವೇನು ಬರಕ್ ಹೋಗ್ಬೇಡ್ರಿ ಬಾವಾರೆ, ನಾವೇ ನೋಡ್ಕೊಡ್ತೀವಿ ತೋಟದ್ದು, ಏನಿದ್ರು ನೀವು ಆರಾಮಾಗಿರ್ರಿ ಅಂತ ಉಳಿಸೋದು ಮಂತವ. ಇವ್ರು ಬಂದ್ಬಿಟ್ಟು ಹಿಂಗೆ ಇಂಥ ಕೆಲಸ ಮಾಡೋದು. ನನಗೆ ಅನುಮಾನ ಒಂದ್ರ ಮೇಲೆ ಒಂದು ಅನುಮಾನಗಳು ಶುರುವಾಗ್ಬಿಟ್ಟಿತ್ತು. ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನಾನು ಬೇರೆ ತೋಟದಲ್ಲೇ ಕೆಲಸ ಮಾಡ್ತಿದ್ದೀನಿ ನೋಡು, ತೋಟದಲ್ಲೇ ಇದ್ದೀನಿ ನೋಡು. ಹಂಗಾಗಿ ಕೋಳಿ ಮೊಟ್ಟೆ ಆಗಲಿ ಎಲ್ಲ ಸಾಲ್ಟೇಜ್ ಬರ್ತಿದ್ದು ಎಲ್ಲ ನನಗೆ ಅವಾಗ್ಲಿಂದಾನೇ ಡೌಟ್ ಬಂತು. ಇವರಿಗೆ ನಾನು ಹೋಗ್ತಿರೋದು ತಡಿಯೋಕ್ಕಾಗ್ತಿಲ್ಲ, ಏನು ಎತ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾನು ಇಲ್ದಲ್ಲೇ ಇರೋ ಟೈಮ್ ನೋಡ್ಬಿಟ್ಟು ಇಂಥ ಕೆಲಸ ಮಾಡಿದಾನೆ. ಆಯ್ತು ಇರ್ಲಿ. ಏನು ಮಾಡೋದು ಇವಾಗ, ಒಂದು ಗೊತ್ತಾಗ್ತಿಲ್ವಲ್ಲ ಜಗಣ್ಣ ನನಗೆ. ಅದಲ್ದಲೆ ನನಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕಂತಾರೆ, ಬೇಕು ಅಂತ ನಾನು ಇದ್ರೆ ಅಲ್ಲಿ ಸರಿ ಆಗಲ್ವಲ್ಲ, ಅವರಿಗೆ ಕಳ್ತನ ಮಾಡೋದಕ್ಕೆ ಆಗಲ್ವಲ್ಲ. ಬೇಕು ಅಂತ ನನ್ಗೆ ಗೊತ್ತಿಲ್ದಂಗೆನೆ ಅಪ್ಪ ಇನ್ ಮುಂದೆ ಹೋಗ್ಬಿಟ್ಟು ಆ ದಿಲೀಪ ಏನು ಕೆಲಸ ಮಾಡಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾನೆ, ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ, ಸುಮ್ಮನೆ ಹರಟೆ ಹೊಡಿತಿರ್ತಾನೆ, ಅಲ್ಲಿ ಹೋಗ್ತಾರೆ ಅಂತ ಬೇಕು ಅಂತ ಅಪ್ಪ ಇನ್ ಮುಂದೆ ನನಗೆ
ಕೆಟ್ಟವ್ರು ಮಾಡೋದು ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡಿದಾರೆ ಇವರು. ನಮ್ಮ ಮಾವಂಗೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ನಾನು ಬಾಳ ಒಳ್ಳೆಯವ್ರು ಅಂದ್ಕೊಂಡ್ಬಿಟ್ಟಿದ್ದೆ. ಇಂಥ ಖತರ್ನಾಕು, ಇಂಥ ಕೆಟ್ಟ ಬುದ್ಧಿ, ನೀ ಎತ್ತಿಲ್ದೆಲ್ಲ ಇರೋ ಬುದ್ಧಿ ಮಾಡ್ತಾನಂತ ನಾನು ಯಾವುದೇ ಕಾರಣಕ್ಕೂ ಯಾವತ್ತೂ ಊಹಿಸ್ಕೊಂಡಿರಲ್ಲ ಕಣ್ ಜಗಣ. ಆ ಇರ್ಲಿ ಇರ್ಲಿ ಇರ್ಲಿ, ಇನ್ನೆಷ್ಟು ದಿವಸ ಮಾಡ್ತಾರ ನಮ್ಮ ಮಾವ, ಮಾಡ್ಲಿ ಕಣ್ ಸುಮ್ಕಿರು. ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಹೋಗ್ಬಿಟ್ಟು ನಮ್ಮ ಮಾವಂಗೆ ಬೈದ್ ಬಿಟ್ಟು ಬರೋದ್ ಬಿಡೋಣ ಅಷ್ಟು ಕೋಪ ಬರ್ತೈತೆ. ಏನ್ ಮಾಡ್ತೀಯ ಈಗ? ಈಗ ಮಂತ ಹೋಗ್ಬಿಟ್ಟು ಹೇಳಿರೆ ನಮ್ಮ ಅಪ್ಪ ನೆಂಬುತ್ತಾ? ಸತ್ಯ ಗ್ಯಾರಂಟಿ ನಂಬಲ್ಲ. ನನ್ ಮೇಲೆ ನಿನ್ನ ಬೈತಾರೆ. 2-3 ದಿವಸದಿಂದ ತೋಡ್ತಾ ಹೋಗ್ಬಿಟ್ಟು ನಿಮ್ಮ ಮಾವನ ಮೇಲೆ ನೀ ಹೇಳ್ತೀಯಲ್ಲ, ಹೋಗ್ಲಾ ಸುಮ್ಕೆ ಅಂತ. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಕಣ್ ಜಗಣ್ಣ ನನಗಂತೂ. ಅದಲ್ದಲೆ ಈಗ ನಾನು ನಮ್ಮ ಮಾವನ ಮಗಳಿಗೆ ಬೇರೆ ಮದ್ವೆ ಆಗಿಲ್ಲ ನೋಡು, ಅದು ಬೇರೆ ಒಂದ್ ಸ್ವಲ್ಪ ಕೋಪ ಐತೆ. ಏನು ಈಗ ಮಾತಾಡೋದು ಬೇಡ ಜಗಣ. ಈಗ ಈ ಮಾತು ನಮ್ಮಿಬ್ರಲ್ಲೇನೆ ಇರ್ಲಿ ಜಗಣ, ಸರಿನಾ? ನಮ್ಮ ಅಪ್ಪಂಗೆ ಯಾವತ್ತಿದ್ರು ಈಗ ನಾನು ಬಾಯಿ ಮಾತಲ್ಲಿ ಹೋಗಿ ಹೇಳಿದ್ರೆ ನಮ್ಮ ಅಪ್ಪನಾಗ್ಲಿ ನಮ್ಮ ಅಮ್ಮ ಆಗ್ಲಿ, ಅಯ್ಯೋ ನಮ್ಮಮ್ಮ ನನ್ನ ತಮ್ಮನ ಬಗ್ಗೆ ಹಿಂಗೆಲ್ಲ ಹೇಳ್ತೀಯ ಅಂತ ವಹಿಸ್ಕೊಂಡ್ಬಿಡುತ್ತೆ, ನನಗೆ ಬೈಯುತ್ತೆ. ಸುಮ್ಕೆ ಯಾಕೆ? ಅದಕ್ಕೋಸ್ಕರನೇ ಜಗಣ ಈಗ ಒಂದು ಕೆಲಸ ಮಾಡೋಣ, ಇದು ನಮ್ಮಿಬ್ರಲ್ಲೇ ಇರ್ಲಿ, ಯಾರ ಮುಂದೆನೂ ಬಾಯಿ ಬಿಡಕ್ ಹೋಗ್ಬೇಡ. ಸತ್ಯ ಏನಂತ ಸಾಕ್ಷಿ ಸಮೇತ ಹಿಡಿತೀನಿ. ನಾ ಈಗ ಕಳ್ತನ ಮಾಡಿರೋರು ಒಂದಲ್ಲ ಒಂದ್ ದಿವಸ ಸಿಗಾಕೊಳ್ಳೇಬೇಕು. ಇನ್ನು ಬಂದೇ ಬರ್ತಾನವನು. ನಮ್ಮ ಮಾವನೂ ನಮ್ಮ ಲೆಕ್ಕಾಚಾರ ಇಬ್ರು ತಿರ್ಗಾ ಬಂದೇ ಬರ್ತಾರೆ. ಸ್ವಲ್ಪ ಅರ್ಜೆಂಟಲ್ಲೇ ಬರ್ತಾರೆ. ಇಬ್ರಿಗೂ ಕಾಯ್ತೀನಿ ಬರ್ಲಿ. ಈಗ ಬಾಯ್ ಬಿಡ್ಬೇಡ ಯಾರ ಮುಂದೆನು, ಸರಿನಾ? ಅಲರ್ಟ್ ಆಗ್ಬಿಡ್ತಾರ ಅವರು, ಗೊತ್ತಾಗ್ಬಿಟ್ಟೈತಿ ಇವ್ರಿಬ್ರಿಗೂ ಅಂತ. ಏನು ಮುಟ್ಟಕ್ ಬರಲ್ಲ. ಏನು ಗೊತ್ತಿಲ್ದಂಗೆ ಸುಮ್ಮನೆ ದಡ್ರು ಇರಂಗಿರನ. ಒಂದಲ್ಲ ಒಂದ್ ದಿವಸ ಬರ್ತಾರಲ್ಲ, ಆಮೇಲಿಂದ ಇರೋದು ಅವರಿಗೆ. ಕಳ್ಳ ದಿಲೀಪ, ಬಾಳ ಬುದ್ಧಿವಂತರಿದಾರೆ ನಿಮ್ಮ ಮಾವ. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಳ್ಳ, ಇಂಥವೆಲ್ಲ ಕೆಲಸ ಮಾಡ್ತಾರಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲ್ಲ, ಅನ್ಕೊಂಡು ಇರಲ್ಲ ಕಳ್ಳ. ಲೇ ದಿಲೀಪ, ಒಂದ್ ಸ್ವಲ್ಪ ಜೋಪಾನಾಗಿರಪ್ಪ. ನೀನ್ ಬೇರೆ ಅವ್ರ ಮಗಳಿಗೆ ಬೇರೆ ಮದ್ವೆ ಆಗಿಲ್ಲ, ಅದೊಂದ್ ಬೇರೆ ಬಾಳ ಕೋಪ ಐತೆ. ಅದೇನ್ ಕೋಪ ಅಂದ್ರೆ ಏನ್ ಕಡಿಮೆ ಕೋಪ ಇಲ್ಲ. ನಿನ್ನ ಮದ್ವೆ ಆಗಿಲ್ಲ ಅದು ಇದು ಅಂತ ಬೇರೆ ಸಿಕ್ಕಾಬಟ್ಟೆ ಕೋಪ ಐತೆ. ಆದಷ್ಟು ಒಂದ್ ಸ್ವಲ್ಪ ಜೋಪಾನ ಅಂದ್ರೆ ಬಾಳ ಜೋಪಾನಾಗೇನೆ ಇರ್ಬೇಕು ನೀವು. ಗಂಡ ಹೆಂಡತಿ ಒಗ್ಗಟ್ಟಲ್ಲೇ ಇರ್ರಿ, ಚೆನ್ನಾಗಿರ್ರಿ, ಸರಿನಾ? ಸರಿ ಕಣ್ ಜಗಣ, ಆಯ್ತು. ಬಾ ಹೋಗೋಣ, ತೋಟದ ಹತ್ರ ಹೋಗೋಣ ಬಾ. ತಿಂಡಿ ತಿಂದ ನೀನೀಗ? ಇಲ್ಲ ಕಣ ಮಗ, ತಿಂಡಿ ತಿಂದಿಲ್ಲ, ಏನಿಲ್ಲ. ಅದೇ ಕಣ, ನೆನ್ನೆಯಿಂದ ಮನ್ಸಲ್ಲಿ ಹಂಗೇ ಕಾಡ್ತಿತ್ತು. ಈ ಸಾವುಕಾರರು ಬೇರೆ ನನ್ನ ಮುಂದೆನೆ ಹೇಳ್ಬಿಟ್ರಲ್ಲ, ಅದ್ ಯಾರು ಕಳ್ರು ಹಿಡಿಲೇಬೇಕು ಅಂತ. ಎಲ್ಲಿ ನನ್ ಮೇಲೆ ಏನಾರು ಅನುಮಾನ ಗಿನ್ಮಾನ ಬಂತು ಏನೋ ಸಾವುಕಾರಿಗೆ ಅಂತ ನನಗೆ ಮನ್ಸಲ್ಲಿ ಸಮಾಧಾನನೇ ಇಲ್ಲ ಕಳ್ಳ ಪಾಪ. ಹಂಗೆ ಕಾಡ್ತಿತ್ತು ಅತ್ಲಾಗಿ. ಒಳ್ಳೆ ಕತೆ ಆಗೋತ್ತಲ್ಲ ಇವರು. ನಾನು ಇಷ್ಟೊಂದೆಲ್ಲ ನಿಯತ್ತಾಗಿದ್ದು, ಇಷ್ಟೊಂದೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ನನ್ನ ಮೇಲೆ ಅಪಾದನೆ ಬಂದ್ಬಿಡುತ್ತೋ, ನನಗೆಲ್ಲಿ ಕಳ್ಳ ಅನ್ಕೊಳ್ತಾರೋ ಅಂತ ಮನ್ಸಿಗೆ ಹಂಗೆ ಕಾಡ್ತಿತ್ತು. ತಿಂಡಿ ತಿನ್ನಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ. ಸತ್ಯ ಗೊತ್ತಿದ್ರು ಹೇಳಕ್ ಆಗ್ತಿಲ್ವಲ್ಲಪ್ಪ ಭಗವಂತ ಅಂತ ಬಹಳ ಯೋಚನೆ ಆಗ್ತಿತ್ತು. ಅದಕ್ಕೆ ಅತ್ಲಾಗಿ ಮನ್ಸಿಗೆ ಅನ್ಕೊಂಡೇನೆ ಬರ್ತಿದ್ದೆ. ನೀನು ಇಲ್ಲಿ ಸಿಕ್ಕಿದೆ ಅಂತ ಸರಿ ಆಯ್ತು, ಇಲ್ಲ ಅಂದಿದ್ರೆ ಮಂತಾವ್ಲೆನೆ ಬರ್ತಿದ್ದೆ ಕಳ್ಳ. ಮಂತಾವ್ಲೆ ಬಂದ್ಬಿಟ್ಟು ನಿನ್ಗೆ ಡೈರೆಕ್ಟ್ ಆಗೇನೆ ಹೇಳ್ಬಿಡ್ತಿದ್ದೆ. ನಾನೇನು ಮಕ ಮೂಲದ್ ನೋಡ್ತಿರಲಿಲ್ಲ. ಆಯ್ತು ಬಾರ ಜಗಣಿಯ, ಈಗ ನಮ್ಮ ಇಬ್ರಲ್ಲೇ ಇರ್ಲಿ. ನನಗೂ ಇಷ್ಟ ದಿವಸ ಬೇಕಿದ್ದೆ ಇದು. ಯಾರು ಕಳ್ರು, ಏನು ಯಾರ್ಯಾರು ಏನೇನು ಮಾಡ್ತಿದಾರಂತ ಎಲ್ಲ ತಿಳ್ಕೊಬೇಕಿತ್ತು. ಮನ್ಸಿಗೆ ನನಗೂ ಸಮಾಧಾನನೇ ಆಗ್ತಿರಲ್ಲ. ಇಷ್ಟೊಂದೆಲ್ಲ ಬಂಡವಾಳ ಹಾಕ್ಬಿಟ್ಟು ನಾವು ಅಷ್ಟೊಂದೆಲ್ಲ ಕಷ್ಟಪಟ್ಟು ತೋಟ, ಹೊಲ, ಗದ್ದೆ, ಕೋಳಿ ಫಾರಮ್ಮು, ಕುರಿ ಫಾರಮ್ಮು, ಹಸುಗಳ ಫಾರಮ್ಮು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೀವಿ. ನೋಡಿದ್ರೆ ಇದೇನಪ್ಪ ಎಲ್ಲೋ ಎಡವಟ್ ಆಗ್ತೈತಲ್ಲ ಅಂತ ಮನ್ಸಿಗೆ ಹಂಗೆ ಕಾಡೋದು. ನಾನು ಮನೆ ಮಗ ಆಗ್ಬಿಟ್ಟು ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ನೋಡಿ ಇವಾಗ ಕರೆಕ್ಟಾಗಿ ಗೊತ್ತಾಯ್ತು. ಬಾರ್ ಜಗಣಿಯ ಇರ್ಲಿ, ಈಗ ಕೆಲ್ಸಕ್ಕೆ ಹೋಗೋಣ ಬಾ. ನೀನು ಬಾ ತೋಟದ ಹತ್ರನೇ. ಇವತ್ತು ಬರಿಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಮಾಮೂಲಿ ನೀನು ಇಲ್ಲೆಲ್ಲಾರ ತಿಂಡಿ ತಿನ್ಕೊಂಡು, ನಾವು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಮಾಮೂಲಿ ಏನ್ ಕೆಲ್ಸಕ್ಕೆ ಬರ್ತೀಯಲ್ಲ ಹಂಗೆ ಕೆಲ್ಸಕ್ಕೆ ಬಂದು ಕಾಯೆಲ್ಲ ಒಂದ್ ಕಡೆ ಗುಡ್ಡೆಗೆ ಹಾಕ್ಬಿಟ್ಟು ಏನು ಗೊತ್ತಿಲ್ದಂಗೆ ಸುಮ್ನಿರು. ಒಂದೊಂದಾಗೆ ಪತ್ತೆ ಹಚ್ತೀನಿ ನಾನು, ಸರಿನಾ? ನಡಿಲ್ಲ ಪಾಪ ಹಂಗಾರೆ. ಹೋಗನ್ ನಡಿ ಅತ್ಲಾಗಿ. ಬಾಳ ಜೋಪಾನಾಗಿರಪ್ಪೋ. ನಿಮ್ಮ ಮಾವ ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವ್ರನಲ್ಲ. ಇನ್ನು ಸಾರಿ ಹೇಳ್ತಿದ್ದೀನಿ ಮತ್ತೆ.